ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಪ್ಪ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದು 20 ಡೇಸಿಂದ ಇಟ್ಟಿರೋ ಹಾಲಿನ ಕೆನೆ. ಒಂದು ಬಾಕ್ಸ್ ಫುಲ್ ಆಗಿದೆ. ಫ್ರಿಜ್ಜಿಂದ ತೆಗೆದು 2 ಅವರ್ಸ್ ಇಟ್ಟಿದ್ದೆ. ಇವಾಗ ಬೆಣ್ಣೆ ತೆಗಿಯೋಕ್ಕೆ ಹಾಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಈ ಬಾಕ್ಸಲ್ಲಿ 1 ಬಾಕ್ಸ್ ಅಷ್ಟು ನೀರು ಹಾಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ 1 ಕಪ್ ಆಗೋಷ್ಟು ಮೊಸರು ಕೂಡ ಹಾಕೊತಾ ಇದ್ದೀನಿ. ಈ ಮಿಕ್ಸರಿಂದ ಬೆಣ್ಣೆ ತೆಗಿತಾ ಇದ್ದೀನಿ ನಾನು. ಮಂತು ಮಿಕ್ಸಿ ಯಾವುದಿಂದಾದ್ರೂ ತಗೋಬೋದು. ಹೀಗೆ 10 ನಿಮಿಷ ಮಾಡಿಕೊಂಡ್ರೆ ಬೆಣ್ಣೆ ಬರುತ್ತೆ. ನಾನು ಪಾತ್ರೆ ಚೇಂಜ್ ಮಾಡಿಕೊಂಡೆ, ಯಾಕಂದರೆ ಆ ಪಾತ್ರೆಯಲ್ಲಿ ಸುತ್ತ ಜಾಸ್ತಿ ಹೊರಗಡೆ ಹಾರ್ತಾ ಇತ್ತು. ಅದಕ್ಕೆ ಚೇಂಜ್ ಮಾಡಿಕೊಂಡೆ. ಇದರಲ್ಲಿ ಒಳಗಡೆನೇ ಹಾರ್ತಾ ಇದೆ, ಜಾಸ್ತಿ ಹೊರಗಡೆ ಹಾರ್ತಾ ಇಲ್ಲ. ಇವಾಗ ಬೆಣ್ಣೆ ಬಂದಿದೆ, ಫುಲ್ ಕರೆಕ್ಟಾಗಿ ಬೆಣ್ಣೆ ಬಂದಿದೆ. ಹಾಗೆ ಸೈಡಲ್ಲಿ ಇರೋದೆಲ್ಲ ನಾನು ತೆಗೆದು ಹಾಕೊತಾ ಇದ್ದೀನಿ. ಒಂದು ಸ್ವಲ್ಪನ ಬೆಣ್ಣೆ ವೇಸ್ಟ್ ಮಾಡಬಾರ್ದು ಅಂತ. ನಾನು ಊರಲ್ಲಿ ನಮ್ಮ ಮನೇಲಿ ಈ ಥರ ಮಜ್ಜಿಗೆ ಮಾಡ್ತಿ ಬೆಣ್ಣೆ ತೆಗಿತಾಯಿದ್ರು. ಸೊ ಗೊತ್ತು ಹೇಗೆ ಬೆಣ್ಣೆ ಎತ್ಕೊಳ್ಳೋದು ಅಂತ ಎಲ್ಲ. ಹಾಗೆ ನಮ್ಮ ಮಮ್ಮಿ ಪಕ್ಕದಲ್ಲಿ ಇದ್ದರು, ಹೀಗೆ ಮಾಡಿ ಎತ್ಕೊ ಅಂತ ಹೇಳಿಕೊಡ್ತಾಯಿದ್ರು. ಹಾಗೆ ಎತ್ತಿ ಒಂದೊಂದು ಕಡೆ ಹಾಕೊತಾ ಇದ್ದೀನಿ. ಸುಮಾರು ಬೆಣ್ಣೆ ಆಗಿತ್ತು. ಫಸ್ಟ್ ಟ್ರೈ ಮಾಡಿರೋದು. ತುಂಬ ಚೆನ್ನಾಗಿ ಬಂದಿತ್ತು. ತುಪ್ಪ ಕೂಡ ಚೆನ್ನಾಗಿ ಬಂದಿದೆ. ಅರ್ಧ ಲೀಟ್ರ್ ಹಾಲಲ್ಲಿ 20 ಡೇಸ್ ಇಟ್ಟಿದ್ದೆ. ಅದಕ್ಕೆ ಇಷ್ಟು ಬೆಣ್ಣೆ ಬಂದಿದೆ. ಇವಾಗ ಬೆಣ್ಣೆನ ಕಾಯಿಸ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಕಾದು ಅದು ಕೆನೆ ಥರ ಬರುತ್ತೆ ಹಾಲಂದು. ಅದೆಲ್ಲ ಫುಲ್ಲು ಬೆಣ್ಣೆ ಕರಗಿ ಅದೆಲ್ಲ ಒಂಥರ ದುಡ್ಡು ಬಿಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕು. ಈಗ ಆಲ್ಮೋಸ್ಟ್ ಕಾದಿದೆ. ಇವಾಗ ಚೆನ್ನಾಗಿ ಕಾದಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು, ಹಾಗೆ ಮೆಂತ್ಯನ ಹುರಿದು ಪುಡಿ ಮಾಡಿಕೊಂಡು ಹಾಕೋಬೇಕು. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇದನ್ನು ಮತ್ತೆ ಒಂದು ಸ್ವಲ್ಪ ಕಾಯಿಸ್ಕೊಂಡ್ರೆ ತುಪ್ಪ ರೆಡಿ ಆಗುತ್ತೆ. ಘಮ ಘಮ ಅಂತ ಇರುತ್ತೆ. ನಾನು ಫಸ್ಟೇ ತುಪ್ಪದ ಬಾಕ್ಸ್ ಇತ್ತು, ಅದಕ್ಕೆ ಮತ್ತೆ ಸೋಸ್ಕೊತಾ ಇದ್ದೀನಿ. ನೋಡಿ, ಇದು ಇಷ್ಟು ತುಪ್ಪ ಆಗಿದೆ. ಈ ಬಾಕ್ಸಲ್ಲಿ 1/4 ಬಾಕ್ಸ್ ಆಗಿದೆ. 1/4 ಲೀಟ್ರ್ ಬರುತ್ತೆ ಏನೋ, ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಬಾಕ್ಸಲ್ಲಿ ಇಷ್ಟಾಗಿದೆ. ಹಾಗೆ ಸ್ವೀಟ್ ಕಾರ್ನ್ ಇತ್ತು, ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಸ್ನ್ಯಾಕ್ಸ್ಗೆ ಏನಾರು ಮಾಡ್ಕೊಳ್ಳೋಣ ಅಂತ. ಇದು 1 ಲೇಯರ್ನ ಓಪನ್ ಮಾಡಿಕೊಂಡ್ರೆ ಬಿಡಿಸೋದು ಈಸಿ ಅಂತ. ಫಸ್ಟು ಚಾಕುಯಿಂದ 1 ಲೇಯರ್ ಬಿಡಿಸಿ ಆಮೇಲೆ ಪಟ ಪಟ ಅಂತ ಬಂದುಬಿಡುತ್ತೆ. ಕೈಯಿಂದಲೇ ಬೇಗ ಬೇಗ ಬಿಡಿಸ್ಕೋಬೋದು. ತುಂಬ ದಿನದ ನಂತರ ನಾನು ಮತ್ತು ಯಶು ಅಡುಗೆ ಮಾಡ್ತಾಯಿದ್ದೀವಿ. ಈ ಥರ ಇಬ್ಬರು ಸೇರಿ ಅಡುಗೆ ಮಾಡಿ ತುಂಬ ದಿನ ಆಗಿತ್ತು. ಚಿಕನ್ ತಂದಿತ್ತು, ಅದಕ್ಕೆ ನಾನು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಯಶು KFC ಸ್ಟೈಲಲ್ಲಿ ಫ್ರೈಡ್ ಚಿಕನ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಅಡುಗೆ ಮಾಡೋಕ್ಕೆ ಇಷ್ಟ. ಅದರಲ್ಲೂ ವೆರೈಟಿ ಅಡುಗೆ ಮಾಡೋಕ್ಕೆ ಇಷ್ಟ. ಇವಾಗ ಸ್ವಲ್ಪ ಪಾಪು ಇರೋದ್ರಿಂದ ಅಡುಗೆಗೆ ಬ್ರೇಕ್ ಆಗಿಬಿಟ್ಟಿದ್ದೀನಿ. ಈ ಅಡುಗೆ Hello, what are you doing?
ಚಿಕನ್ ಗ್ರೇವಿ ಒಂಚೂರು ಗಮ್ಮನೆ ಅಂತ ಇಲ್ಲ. ಅಂತ ನಮ್ಮದು ನೋಡು ಫ್ರೈಡ್ ಚಿಕನ್ ಹಿಂಗೆ ಇಂಗ್ರೀಡಿಯೆಂಟ್ ಎಲ್ಲ ರೆಡಿ ಮಾಡಿ ಇಕ್ಕಿದ್ದೀವಿ ನಾವು ಆಗಲೇ. ರೆಡಿ. ಗೈಸ್ ನಾನು ಹೆಂಡತಿ ಮಾಡೋದ್ಮೇಲೆ ನಂಬಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಮಾಡಲ್ಲ ಅವಳು. ನನಗೆ ಗೊತ್ತು ಏನು ಮಾಡೋಣ, ನಾನು ಏನಾರು ಮಾಡೋದನ್ನ ತಿನ್ನಬೇಕು, ಏನು ಮಾಡೋಕ್ಕಾಗಲ್ಲ. ಸಣ್ಣ ಆಗಿದ್ದೀನಿ ಕಣ್ ಕುತ್ಕೋ. ಗೈಸ್ ಐ ಆಮ್ ಬೇಸಿಕಲಿ ಜಿಮ್ಮರ್, ಬಟ್ ನೋಡಿ ಒಳ್ಳೆ ಸೀಮೆ ಹಸ ಇದ್ದಾಗಿದ್ದೀನಿ ಹಾಗೆ ತಿಂದು ಎಲ್ಲೇ ದಪ್ಪ ಆಗಿದ್ದನು. ನಿನ್ನ ಮನಸಾಕ್ಷಿ ಮುಟ್ಕೊಂಡು ಹೇಳ್ಬಿಡೆ. ದನ ತಿಂದಂಗೆ ಎಲ್ಲೇ ತಿಂದಾನು. ಸರಿ ಈಗ ಚಿಕನ್ದು 250 ರೂಪಾಯಿ ಕಳಿಸ್ಬಿಡಿ. ಕಳಿಸಿ ನ್ಯಾಯ ಆದರೆ ನ್ಯಾಯ ನಮ್ಮ ಹತ್ರ. ಚಿಕನ್ ಫ್ರೈಡ್ ರೆಡಿ ಆಗ್ತಾ ಯಾಕಾರ ಮಾಡಿದ್ರು ಅಂತ ಅನ್ಸ್ಬಿಟ್ಟೆ. ಈ ಹಿಂಸೆ ಎಲ್ಲ ನೋಡ್ಬಿಟ್ಟು ಯಾರಾದರೂ ಮಾಡಿದೆ ಅಂತ ಅನ್ಸ್ಬಿಟ್ಟೈತಂತೆ. ಈಗ ಇಲ್ಲಿ ಒಂದಷ್ಟು ಬೇಯ್ತೈತೆ, ಇಲ್ಲಿ ಒಂದು 2-3 ಪೀಸ್ ರೆಡಿಯಾಗಿದ್ದು, ಅದು ಒಂದು ಪೀಸ್ ಖಾಲಿ ಆಗ್ಬಿಟ್ಟೈತೆ. ಹೆಂಗಿತ್ತು ಟೇಸ್ಟು? ಟೇಸ್ಟ್ ಏನು ನಾನು ಮಾಡಿದಷ್ಟು ಚೆನ್ನಾಗಿರಲಿಲ್ಲ, ಪರವಾಗಿಲ್ಲ ಅಷ್ಟೇ. ನೀನೇ ಹೇಳು, ಅವತ್ತು ನಾನು ಮಾಡಿದಷ್ಟು ಚೆನ್ನಾಗೈತಾ ಹೆಂಗೆ? ಏನೋ ಕಡಿಮೆ ಆಗೈತೆ ಅಂತ ಗೊತ್ತಾಗ್ತಾಯಿದೆ.